ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 27 ಅಂಟಾರ್ಕ್ಟಿಕಾ ಖಂಡದ ಬಗ್ಗೆ ನೋಡೋಣ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಅಂಟಾರ್ಕ್ಟಿಕಾ ಖಂಡದ ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ ನೋಡ್ತಾ ಹೋಗೋಣ. ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡ ಇದಾಗಿದೆ. ಅಂಟಾರ್ಕ್ಟಿಕಾ ವೃತ್ತ ಅಥವಾ 66 ಡಿಗ್ರಿ 31 ಮಿನಿಟ್ ದಕ್ಷಿಣ ಅಕ್ಷಾಂಶಗಳವರೆಗೆ ಹರಡಿರುವ ಈ ಖಂಡ ಉತ್ತರ ಧ್ರುವದಲ್ಲಿರುವ ಆರ್ಕ್ಟಿಕ್ ಸಾಗರಕ್ಕೆ ವಿರುದ್ಧವಾಗಿರುವುದು ಈ ಭೂಖಂಡದ ವೈಶಿಷ್ಟ್ಯವಾಗಿದೆ. ಉತ್ತರ ಧ್ರುವ ಐತಲ್ಲ, ಉತ್ತರ ಧ್ರುವದಲ್ಲಿ ಆರ್ಕ್ಟಿಕ್ ಸಾಗರ ಇದೆ. ದಕ್ಷಿಣ ಧ್ರುವದಲ್ಲಿ ಈ ಅಂಟಾರ್ಕ್ಟಿಕಾ ಖಂಡ ಬರುತ್ತೆ. ಅಂಟಾರ್ಕ್ಟಿಕಾವು ಪ್ರಪಂಚದ 5ನೇ ದೊಡ್ಡ ಖಂಡವಾಗಿದೆ. ಇದರ ಒಟ್ಟು ವಿಸ್ತೀರ್ಣ 14.2 ಮಿಲಿಯನ್ ಚದುರ ಕಿಲೋಮೀಟರ್ ಆಗಿದೆ. ಇದು ಭಾರತ ಮತ್ತು ಚೀನಾ ದೇಶಗಳ ವಿಸ್ತೀರ್ಣಕ್ಕಿಂತ ದೊಡ್ಡದಾಗಿದೆ. ಭಾರತಕ್ಕಿಂತ ಮತ್ತು ಚೀನಾ ದೇಶದ ವಿಸ್ತೀರ್ಣಕ್ಕಿಂತ ಇದು ದೊಡ್ಡದಾಗಿದೆ. ಹಾಗೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ವಿಸ್ತೀರ್ಣದ 1/2 ಇದೆ. ಓಕೆ, ಭೌಗೋಳಿಕ ಸನ್ನಿವೇಶ. ಅಂಟಾರ್ಕ್ಟಿಕಾ ಖಂಡವನ್ನು ಸುತ್ತಲೂ ಜಲರಾಶಿಗಳು ಆವರಿಸಿದ್ದಾವೆ. ಈ ಜಲರಾಶಿಯನ್ನು ದಕ್ಷಿಣ ಸಾಗರವೆಂದೇ ಕರೆಯಲಾಗಿದೆ. ಆದರೆ ಇದು ಪ್ರತ್ಯೇಕ ಜಲರಾಶಿಯಲ್ಲ, ಬದಲಾಗಿ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರಗಳು ಒಂದುಗೂಡಿರುವ ಭಾಗ ಆಗಿದೆ. ಈ ಅಂಟಾರ್ಕ್ಟಿಕಾ ಖಂಡದ ಸುತ್ತಲೂ ಜಲರಾಶಿ ಇದೆ. ಆ ಜಲರಾಶಿ ಯಾವುದು ಅಂತ ಕೇಳಿದಾಗ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಮಹಾಸಾಗರಗಳೇ ಈ ಖಂಡಕ್ಕೆ ಸುತ್ತುವರಿದಿದ್ದಾವೆ. ಲ್ಯಾಟಿನ್ ಅಮೆರಿಕಾದ ದಕ್ಷಿಣ ತುತ್ತ ತುದಿಯ ಕೇಪ್ ಹಾರ್ನ್ ಈ ಖಂಡದ ಸಮೀಪಕ್ಕಿರುವ ಭೂಭಾಗವಾಗಿದೆ. ಸುತ್ತಲೂ ನೀರಿನಿಂದ ಆವರಿಸಿದರೆ ಈ ದಕ್ಷಿಣ ಅಮೆರಿಕಾ ಖಂಡದ ದಕ್ಷಿಣ ತುತ್ತ ತುದಿ ಬರುತ್ತೆ, ಕೇಪ್ ಹಾರ್ನ್ ಅಂತೇಳಿ. ಇದು ಈ ಖಂಡಕ್ಕೆ ಸಮೀಪದಲ್ಲಿದೆ. ಇದು 990 ಕಿಲೋಮೀಟರ್ ದೂರದಲ್ಲಿದೆ. ಸಮೀಪದಲ್ಲಿದೆ ಅಂದ್ರೆ ಪೂರ್ತಿ ಹತ್ರ ಏನೂ ಇಲ್ಲ, 990 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ಈ ಖಂಡದ ಪೂರ್ವಕ್ಕೆ ಹಿಂದೂ ಮಹಾಸಾಗರ, ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರ ಹಾಗೂ ವಾಯುವ್ಯಕ್ಕೆ ಅಟ್ಲಾಂಟಿಕ್ ಮಹಾಸಾಗರಗಳಿಂದ ಸುತ್ತುವರೆದಿದೆ. ಓಕೆ, ಇಲ್ಲಿದೆ ನೋಡಿ. ಮೇಲ್ಮೈ ಲಕ್ಷಣ. ಅಂಟಾರ್ಕ್ಟಿಕಾ ಖಂಡದ 98% ಭಾಗ ಹಿಮದಿಂದ ಆವೃತವಾಗಿದೆ. ನೋಡಿ, 98% ಹಿಮದಿಂದನೇ ಆವೃತವಾಗಿದೆ. ಅದಕ್ಕಾಗಿ ಇಲ್ಲಿ ಮಾನವರು ವಾಸ ಮಾಡೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಾತಾವರಣ ಅಲ್ಲಿಲ್ಲ. ಸೊ ಹಾಗಾಗಿ ಅಲ್ಲಿ ಯಾರೂ ಮಾನವರು ವಾಸ ಮಾಡೋದಿಲ್ಲ. ಇದರ ಭೂ ಮೇಲ್ಮೈ ಲಕ್ಷಣಗಳು ಬಹಳವಾಗಿ ಮಂಜುಗಡ್ಡೆ ಹಾಳೆಯಿಂದ ಮುಚ್ಚಿ ಹೋಗಿವೆ. ಎತ್ತರವಾದ ಪರ್ವತ ಶಿಖರ ಮತ್ತು ಪ್ರಸ್ಥಭೂಮಿಗಳು ಇಲ್ಲಿ ಗೋಚರಿಸುತ್ತವೆ. ಮಂಜುಗಡ್ಡೆಯ ಪದರವು ಸುಮಾರು 2200 ಮೀಟರ್ಗಳಿಗಿಂತ ಹೆಚ್ಚು ಮಂದವಾಗಿದ್ದು ಎಲ್ಲೆಡೆಯೂ ಶ್ವೇತವರ್ಣಮಯವಾಗಿದೆ. ನೋಡಿ ಎಷ್ಟು, 2200 ಮೀಟರ್ಗಿಂತನೂ ಹೆಚ್ಚು ಮಂದವಾಗಿರುತ್ತೆ. ಇಲ್ಲಿ ಎಲ್ಲೆಡೆನೂ ಕೂಡ ಶ್ವೇತವರ್ಣನೆ ಕಾಣಿಸುತ್ತೆ. ಹೀಗಾಗಿ ಈ ಖಂಡವನ್ನು ಶ್ವೇತಖಂಡ, ಹಿಮದ ಮರುಭೂಮಿ ಅಂತಲೂ ಕರೀತಾರೆ. ಹಾಗೂ ಅತ್ಯಂತ ಶೀತವಾಗಿರೋದ್ರಿಂದ ಶೀತಲಖಂಡ ಅಂತಲೂ ಕೂಡ ಕರೀತಾರೆ. ಅಂಟಾರ್ಕ್ಟಿಕಾ ಖಂಡದಲ್ಲಿ ಪರ್ವತ, ಪ್ರಸ್ಥಭೂಮಿ, ಕಣಿವೆ, ಕಂದರಗಳಂತಹ ಭೂಸ್ವರೂಪಗಳಿವೆ. ಸಮುದ್ರ ಮಟ್ಟಕ್ಕೆ ಸರಾಸರಿ 2300 ಮೀಟರ್ ಎತ್ತರವುಳ್ಳ ಅಂಟಾರ್ಕ್ಟಿಕಾವು ಭೂಗೋಳದ ಎತ್ತರವಾದ ಭೂಖಂಡವಾಗಿದೆ. ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರವಾಗಿದೆ? 2300 ಮೀಟರ್ ಎತ್ತರದಲ್ಲಿದೆ. ಆದ್ದರಿಂದ ಇದು ಎತ್ತರವಾದ ಭೂಖಂಡವಾಗಿದೆ. ಅಂದರೆ ಭೂಗೋಳದಲ್ಲೇ ಕನ್ಸಿಡರ್ ಮಾಡಿದರೆ ಎತ್ತರವಾದ ಭೂಖಂಡ ಇದಾಗಿದೆ. ಟ್ರಾನ್ಸ್ ಅಂಟಾರ್ಕ್ಟಿಕಾ ಪರ್ವತ ಸರಣಿಯು ಈ ಖಂಡವನ್ನು 2 ಪ್ರಮುಖ ಭೌಗೋಳಿಕ ವಿಭಾಗಗಳಾಗಿ ವಿಭಜಿಸುತ್ತದೆ. ಇದು ಇಂಪಾರ್ಟೆಂಟ್ ನೋಡಿ. ಅಂಟಾರ್ಕ್ಟಿಕಾ ಖಂಡವನ್ನು 2 ಪ್ರಮುಖ ಭೌಗೋಳಿಕ ವಿಭಾಗಗಳನ್ನಾಗಿ ವಿಭಜಿಸೋದು ಯಾವುದಂತ ಕೇಳಿದಾಗ ಟ್ರಾನ್ಸ್ ಅಂಟಾರ್ಕ್ಟಿಕಾ ಪರ್ವತ ಸರಣಿ ನೋಡಿ. ಓಕೆ, ಇಲ್ಲಿದೆ ನೋಡಿ. ಪೂರ್ವ ಅಂಟಾರ್ಕ್ಟಿಕಾ, ಪಶ್ಚಿಮ ಅಂಟಾರ್ಕ್ಟಿಕಾ ಅಂತ ವಿಭಜನೆ ಆಗುತ್ತೆ. ಪೂರ್ವ ಅಂಟಾರ್ಕ್ಟಿಕಾ ಇದು ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರಗಳ ಕಡೆಗೆ ಮುಖವಾಗಿದೆ. ಅವು ಈ ಖಂಡದ ಅರ್ಧಕ್ಕೂ ಹೆಚ್ಚಿನ ಭಾಗವನ್ನು ಆವರಿಸಿವೆ. ಆದ್ದರಿಂದ ಇದನ್ನು ಗ್ರೇಟರ್ ಅಂಟಾರ್ಕ್ಟಿಕಾ ಎಂದು ಕರೆಯುವರು. ಇದರ ಕರಾವಳಿಯಲ್ಲಿ ಪರ್ವತ, ಕಣಿವೆ ಮತ್ತು ಹಿಮನದಿಗಳಿವೆ. ಈ ವಿಭಾಗದ ಮಧ್ಯಭಾಗ
ಪ್ರಸ್ಥಭೂಮಿಯಾಗಿದೆ. ಅಲ್ಲಿ ದಕ್ಷಿಣ ಧ್ರುವವು ನೆಲೆಗೊಂಡಿದೆ. ಮಧ್ಯಭಾಗದಲ್ಲಿ ಪ್ರಸ್ಥಭೂಮಿ ಆಗಿದೆಯಲ್ಲ, ಅಲ್ಲಿ ದಕ್ಷಿಣ ಧ್ರುವ ನೆಲೆಗೊಂಡಿದೆ. ಹಾಗೆ ಇದಕ್ಕೆ ಗ್ರೇಟರ್ ಅಂಟಾರ್ಟಿಕಾ ಅಂತಲೂ ಕೂಡ ಕರೀತಾರೆ ನೋಡಿ. ನೆಕ್ಸ್ಟು ಪಶ್ಚಿಮ ಅಂಟಾರ್ಟಿಕಾ. ಇದು ಪೆಸಿಫಿಕ್ ಸಾಗರದ ಕಡೆಗಿದೆ. ಇದರ ಬಹಳಷ್ಟು ಭಾಗವು ಸಮುದ್ರ ಮಟ್ಟದಿಂದ ಕೆಳಗಿದೆ. ಈ ಭೌಗೋಳಿಕ ವಿಭಾಗದ ಅಂಟಾರ್ಟಿಕಾ ಪರ್ಯಾಯ ಭಾಗವು ಪರ್ವತಗಳಿಂದ ಕೂಡಿದ್ದು, ಅದರ ಎಸ್ ಆಕಾರದ ತುದಿಯು ದಕ್ಷಿಣ ಅಮೆರಿಕದ ಕಡೆಗೆ ಮೊನಚಾಗಿದೆ. ನೋಡಿ, ಎಸ್ ಆಕಾರದ ತುದಿ ದಕ್ಷಿಣ ಅಮೆರಿಕದ ಕಡೆಗೆ ಮೊನಚಾಗಿದೆ. ಇದೇನು ಭೌಗೋಳಿಕ ವಿಭಾಗದ ಅಂಟಾರ್ಟಿಕಾ ಪರ್ಯಾಯ ಭಾಗವನ್ನು ಪರ್ವತಗಳಿಂದ ಕೂಡಿದೆ. ಅದು ಎಸ್ ಆಕಾರದ ತುದಿಯು ಈ ದಕ್ಷಿಣ ಅಮೆರಿಕದ ಕಡೆಗೆ ಮೊನಚಾಗಿದೆ. ಇದರ ಸಮೀಪದಲ್ಲಿರುವ ಹಲವು ದ್ವೀಪಗಳಿವೆ. ಜೊತೆಗೆ ಪರ್ವತ ಶಿಖರ ಮತ್ತು ಜ್ವಾಲಾಮುಖಿಗಳು ಕೂಡ ಇಲ್ಲಿದ್ದಾವೆ. ಈ ಭಾಗದ ಎಲ್ಸ್ವರ್ತ್ ಪರ್ವತ ಸರಣಿಯಲ್ಲಿರುವ ವಿನ್ಸನ್ ಮ್ಯಾಸಿಫ್ ಇದು 5140 ಮೀಟರ್ ಎತ್ತರವಾಗಿದೆ. ಈ ವಿನ್ಸನ್ ಮ್ಯಾಸಿಫ್ ಶಿಖರವು ಅಂಟಾರ್ಟಿಕಾ ಖಂಡದಲ್ಲೇ ಎತ್ತರವಾದುದಾಗಿದೆ. ಇದು ಇಂಪಾರ್ಟೆಂಟ್ ನೋಡಿ. ಅಂಟಾರ್ಟಿಕಾ ಖಂಡದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದಾಗ ವಿನ್ಸನ್ ಮ್ಯಾಸಿಫ್ ಶಿಖರ ಅನ್ನೋದು ನೆನಪಲ್ಲಿರಲಿ. ಇದು 5140 ಮೀಟರ್ ಎತ್ತರವಾಗಿದೆ. ರಾಸ್ ದ್ವೀಪದಲ್ಲಿರುವ ಮೌಂಟ್ ಎರೆಬಸ್ ಎಂಬುದು ಅಂಟಾರ್ಟಿಕಾ ಖಂಡದ ಅತಿ ಪ್ರಮುಖ ಜಾಗೃತ ಜ್ವಾಲಾಮುಖಿಯಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ನೋಡಿ. ಅಂಟಾರ್ಟಿಕಾ ಖಂಡದ ಜಾಗೃತ ಜ್ವಾಲಾಮುಖಿ ಯಾವುದು ಅಂತ ಕೇಳಿದಾಗ ಮೌಂಟ್ ಎರೆಬಸ್ ನೋಡಿ. ಇದು ರಾಸ್ ಐಲ್ಯಾಂಡ್ನಲ್ಲಿದೆ. ಮೌಂಟ್ ಎರೆಬಸ್ ಜಾಗೃತ ಜ್ವಾಲಾಮುಖಿ ರಾಸ್ ಐಲ್ಯಾಂಡ್ನಲ್ಲಿ ಕಂಡುಬರುತ್ತೆ. ಪ್ರಿನ್ಸ್ ಚಾರ್ಲ್ಸ್ ಎಂಬುದು ಮತ್ತೊಂದು ಪರ್ವತ ಆಗಿದೆ. ಪ್ರಿನ್ಸ್ ಚಾರ್ಲ್ಸ್ ಇದು ಪರ್ವತದ ಹೆಸರು ನೋಡಿ. ಟ್ರಾನ್ಸ್ ಅಂಟಾರ್ಟಿಕಾ ಪರ್ವತ ಸರಣಿಗಳ ವಿರುದ್ಧ ಅಂಚಿನಲ್ಲಿ 2 ದೊಡ್ಡ ಖಾರಿಗಳಿದ್ದಾವೆ. ಅದು ರಾಸ್ ಸಮುದ್ರ ಮತ್ತು ವೆಡೆಲ್ ಸಮುದ್ರ ನೋಡಿ. ಓಕೆ, ನೆಕ್ಸ್ಟು ಸಸ್ಯ ಮತ್ತು ಪ್ರಾಣಿ ಸಂಪತ್ತು. ಈ ಮೊದಲು ತಿಳಿಸಿದಂತೆ ಅಂಟಾರ್ಟಿಕಾ ಖಂಡವು ಹಿಮಾವೃತವಾಗಿದ್ದು ಪ್ರತಿಕೂಲವಾದ ಶೀತ ಹವಾಮಾನದಿಂದ ಕೂಡಿದೆ. ಪ್ರತಿ ವರ್ಷದಲ್ಲಿ 6 ತಿಂಗಳು ಕತ್ತಲು ಮತ್ತು 6 ತಿಂಗಳು ಬೆಳಕಿನಿಂದ ಕೂಡಿರುತ್ತೆ. 6 ತಿಂಗಳು ಫುಲ್ಲು ಕತ್ತಲು ಇರುತ್ತೆ, ಇನ್ನು 6 ತಿಂಗಳು ಬೆಳಕಿರುತ್ತೆ ನೋಡಿ. ಇಲ್ಲಿ ಜೀವಿಗಳ ಪೋಷಣೆ ಕಷ್ಟ. ಪಾಚಿ, ಶಿಲಾವಲ್ಕ ಮತ್ತು ಹಾವಸೆಗಳೇ ಇಲ್ಲಿನ ಪ್ರಮುಖ ಸಸ್ಯಗಳಾಗಿದ್ದಾವೆ. ಅವು ತೆರೆದ ಭಾಗದಲ್ಲಿರುವ ಬಂಡೆಗಳ ಮೇಲೆ ಕಂಡುಬರುತ್ತವೆ. ಓಕೆ, ಇಲ್ಲಿನ ಪ್ರತಿಕೂಲ ವಾಯುಗುಣವನ್ನು ನಿಭಾಯಿಸಬಲ್ಲ ಕೆಲವು ಪ್ರಾಣಿಗಳು ಜೀವಿಸುತ್ತವೆ. ಆದರೆ ಸುತ್ತಲಿನ ಜಲಭಾಗಗಳು ವಿವಿಧ ಪ್ರಾಣಿಗಳನ್ನು ಕಾಣಬಹುದು. ಉದಾಹರಣೆಗೆ ಪೆಂಗ್ವಿನ್, ತಿಮಿಂಗಲ, ಶೀಲ್, ಕ್ರೀಲ್ ಮೀನು ಮತ್ತು ಬಗೆ ಬಗೆಯ ಪಕ್ಷಿಗಳು ಇಲ್ಲಿ ಕಂಡುಬರ್ತವೆ ನೋಡಿ. ಇವೆಲ್ಲ ಕೇಳಿದ್ರು, ಪೆಂಗ್ವಿನ್, ತಿಮಿಂಗಲು, ಈ ಶೀಲ್ ಮತ್ತು ಕ್ರೀಲ್ ಮೀನುಗಳು ಇವೆಲ್ಲನೂ ಕೂಡ ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇವು ಎಲ್ಲಿ ಕಂಡು ಬರ್ತವೆ ಅಂತ. ಇವು ಅಂಟಾರ್ಟಿಕಾ ಖಂಡದಲ್ಲಿ ಕಂಡು ಬರ್ತವೆ ನೋಡಿ. ಸಿಗಡಿ ಮೀನು ಮತ್ತು ಇಂಚಾಕಗಳನ್ನು ಹೋಲುವ ಕ್ರೀಲ್ಗಳ ಸಂಖ್ಯೆ ಅಪಾರವಾಗಿದೆ. ಕ್ರೀಲ್ ಇದೇನೋ ಒಂದು ಮೀನು. ಓಕೆ, ಇವುಗಳ ಸಂಖ್ಯೆನೇ ಇಲ್ಲಿ ಜಾಸ್ತಿ ಇದೆ. ಅವು ಗುಂಪು ಗುಂಪಾಗಿ ಈಜುತ್ತಾ ಬದುಕುತ್ತವೆ. ಇಂಥ ಸೂಕ್ಷ್ಮ ಜೀವಿಗಳು ಸಮುದ್ರದ ದೊಡ್ಡ ಪ್ರಾಣಿ ಮತ್ತು ಮೀನುಗಳಿಗೆ ಮುಖ್ಯ ಆಹಾರವಾಗ್ತವೆ. ಸಮುದ್ರ ತೀರಗಳಲ್ಲಿ ಅಸಂಖ್ಯಾತ ಪೆಂಗ್ವಿನ್ಗಳು ವಾಸಿಸುತ್ತವೆ. ಇವು ಹಾರಾಟ ಮಾಡದ ಪಕ್ಷಿಗಳಾಗಿದ್ದಾವೆ. ಪೆಂಗ್ವಿನ್ ಇದೇನು ಪಕ್ಷಿ, ಇದು ಹಾರಾಟ ಮಾಡೋದಿಲ್ಲ. ಅದಿಲೆ, ಎಂಪರರ್ ಪೆಂಗ್ವಿನ್ ಮತ್ತು ಚಿನ್ ಸ್ಟ್ರಾಪ್ ಇವು ಇಲ್ಲಿನ ಪ್ರಮುಖ ಪೆಂಗ್ವಿನ್ ಪ್ರಭೇದಗಳಾಗಿದ್ದಾವೆ ನೋಡಿ. ಇವು ತುಂಬ ಇಂಪಾರ್ಟೆಂಟು. ಅದಿಲೆ, ಎಂಪರರ್ ಪೆಂಗ್ವಿನ್, ಆಮೇಲೆ ಚಿನ್ ಸ್ಟ್ರಾಪ್ ಇವು ಪೆಂಗ್ವಿನ್ ಪ್ರಭೇದಗಳು. ಈ ಹೆಸರು ಕೊಟ್ಬಿಟ್ಟು ಇವುಗಳು ಏನು ಅಂತ ಕೇಳ್ಬೋದು ಎಕ್ಸಾಮಲ್ಲಿ. ಇವು ಪೆಂಗ್ವಿನ್ ಪ್ರಭೇದಗಳಾಗಿದ್ದಾವೆ. ಹಿಮಾವೃತವಾದ ಈ ಖಂಡಕ್ಕೆ ಆಗಮಿಸುವ ಹಡಗುಗಳಿಗೆ ಮೊದಲು ಸ್ವಾಗತ ನೀಡುವವೇ ಅದಿಲೆ ಪೆಂಗ್ವಿನ್ಗಳು. ಈ ಖಂಡದ ಸಮೀಪದ ದ್ವೀಪಗಳು ಮತ್ತು ಸಮುದ್ರ ತೀರಗಳಲ್ಲಿ ಶೀಲ್ ಸಂತತಿ ಹೆಚ್ಚಾಗಿರುತ್ತೆ. ಸ್ವಲ್ಪ ಕನ್ಫ್ಯೂಸ್ ಆಯ್ತಿದು.
ಶೀಲ್ ಸಂತತಿ ಹೆಚ್ಚಾಗಿರ್ತವೆ. 6 ಬಗೆಯ ಶೀಲ್ಗಳನ್ನು ಗುರುತಿಸಲಾಗಿದೆ. ನಿರಂತರ ಬೇಟೆಯಿಂದ ಶೀಲ್ ಅಳಿವಿನಂಚಿನಲ್ಲಿ ಹೋಗಿದೆ. ನೋಡಿ, 6 ಬಗೆಯ ಶೀಲ್ಗಳನ್ನು ಅಲ್ಲಿ ಗುರುತಿಸಲಾಗಿದೆ. ಬಟ್ ನಿರಂತರವಾಗಿ ಇವುಗಳ ಆಡೋದ್ರಿಂದ ಇವುಗಳ ಸಂತತಿ ಅಳಿವಿನಂಚಿನಲ್ಲಿ ಹೋಗಿದೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇವು ಪೆಂಗ್ವಿನ್, ಇದು ಶೀಲ್ಗಳು. ಓಕೆ, ಪೆಂಗ್ವಿನ್ಗಳು ತಮ್ಮ ಸಂತಾನಾಭಿವೃದ್ಧಿಗಾಗಿ ಕಲ್ಲು ಪೊಟರೆಗಳಲ್ಲಿ ನಿರ್ಮಿಸಿಕೊಂಡ ಗೂಡುಗಳಿಗೆ ರೂಕರಿ ಅಂತ ಕರೀತಾರೆ. ಇದು ಕೂಡ ಕೇಳಿದ್ದಾರೆ, ರೂಕರಿ ಅಂದ್ರೆ ಏನು ಅಂತ. ಪೆಂಗ್ವಿನ್ಗಳು ಈ ಕಲ್ಲು ಪೊಟರೆಗಳಲ್ಲಿ ತಮ್ಮ ಗೂಡುಗಳನ್ನು ನಿರ್ಮಿಸಿಕೊಂಡಿರ್ತವೆ, ಅವಕ್ಕೆ ರೂಕರಿ ಅಂತ ಕರೀತಾರೆ. ದಕ್ಷಿಣ ಧ್ರುವಕ್ಕೆ ಸಮೀಪದಲ್ಲಿರುವ ಈ ಖಂಡದ ಓಸ್ಟಾಕ್ ಪ್ರಪಂಚದಲ್ಲೇ ಅತ್ಯಂತ ಕಡಿಮೆ ಉಷ್ಣಾಂಶವನ್ನು ದಾಖಲಿಸುವ ಸ್ಥಳ. ಪ್ರಪಂಚದಲ್ಲೇ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಿಸುವ ಸ್ಥಳ ಯಾವುದಂತ ಕೇಳಿದಾಗ ಓಸ್ಟಾಕ್ ನೋಡಿ. ಇದು -89°C ಉಷ್ಣಾಂಶ, ಅಂದರೆ ಚಳಿ ಅಲ್ಲಿರುತ್ತೆ, -ಡಿಗ್ರಿನಲ್ಲಿ ಇರುತ್ತೆ ನೋಡಿ. ಓಕೆ, ಅಂಟಾರ್ಟಿಕಾ ಯಾನ ಅಥವಾ ಅಂಟಾರ್ಟಿಕಾ ಒಪ್ಪಂದ. 18ನೇ ಶತಮಾನದ ಅಂತ್ಯಾವಧಿಯಿಂದಲೂ ಅಂಟಾರ್ಟಿಕಾ ಖಂಡ ಕುರಿತು ಸಂಶೋಧನೆ ನಡೆಯುತ್ತಿದೆ. ಹಲವು ಸಾಗರಯಾನಿಗಳು ಈ ಖಂಡದ ಶೋಧನೆಗೆ ಸಾಹಸಯಾನ ಮಾಡಿರುವರು. USA ನೌಕಾಪಡೆಯ ಮುಖ್ಯಸ್ಥ ಚಾರ್ಲ್ಸ್ ವಿಲ್ಸ್ ಈ ಖಂಡವನ್ನು ಶೋಧಿಸಿದನು. ನೋಡಿ, ಅಂಟಾರ್ಟಿಕಾ ಖಂಡವನ್ನು ಶೋಧಿಸಿದವರು ಯಾರು ಅಂತ ಕೇಳಿದಾಗ ಚಾರ್ಲ್ಸ್ ವಿಲ್ಸ್. ಆದ್ದರಿಂದ ಅಲ್ಲಿ ಒಂದು ಪರ್ವತಕ್ಕೆ ಇವರ ಹೆಸರನ್ನು ಇಟ್ಟಿದ್ದಾರೆ ನೋಡಿ. ಅಂತಹವರಲ್ಲಿ ಬ್ರಿಟನ್ನಿನ ಪರಿಶೋಧಕ ಜೇಮ್ಸ್ ಕ್ಲಾರ್ಕ್ ರಾಸ್ 1841ರಲ್ಲಿ ಈತನ ಹೆಸರಿನಿಂದ ಕರೆಯುವ ಈ ಖಂಡದ ರಾಸ್ ಸಮುದ್ರವನ್ನು ಪತ್ತೆ ಹಚ್ಚಿದ. ಈಗೇನು ರಾಸ್ ಸಮುದ್ರ ಅಂತ ನಾವು ಓದ್ತೀವಲ್ಲ, ಆ ರಾಸ್ ಸಮುದ್ರವನ್ನು ಪತ್ತೆ ಹಚ್ಚಿದವರೇ ಜೇಮ್ಸ್ ಕ್ಲಾರ್ಕ್ ರಾಸ್ ನೋಡಿ. ಇವರು 1841ರಲ್ಲಿ ಈ ರಾಸ್ ಸಮುದ್ರವನ್ನು ಕಂಡುಹಿಡಿದಿರುತ್ತಾರೆ. ಓಕೆ, ಇಂಗ್ಲೆಂಡಿನ ರಾಬರ್ಟ್ ಫಾಲ್ಕನ್ ಸ್ಕಾಟ್ ಈ ಸಮುದ್ರ ದಾಟುವುದರಲ್ಲಿ ಯಶಸ್ವಿಯಾದನು. ರಾಸ್ ಸಮುದ್ರವನ್ನು ಕಂಡುಹಿಡಿದವರು ಕ್ಲಾರ್ಕ್ ರಾಸ್. ಬಟ್ ಈ ಸಮುದ್ರವನ್ನು ದಾಟೋದ್ರಲ್ಲಿ ಯಶಸ್ವಿಯಾಗಿದ್ದು ರಾಬರ್ಟ್ ಫಾಲ್ಕನ್ ಸ್ಕಾಟ್ ನೋಡಿ. ಈತ ಇಂಗ್ಲೆಂಡ್ ದೇಶದವರಾಗಿದ್ದಾರೆ. ಇವರು ಈ ಸಮುದ್ರವನ್ನು ಯಶಸ್ವಿಯಾಗಿ ದಾಟ್ತಾರೆ. ಪರಿಶೋಧಕರು ಬೇಸಿಗೆಯ ಅಂತಿಮಾವಧಿಯಲ್ಲಿ ಸಮುದ್ರದ ಮೂಲಕ ಈ ಖಂಡವನ್ನು ಪ್ರವೇಶ ಮಾಡ್ತಾರೆ. ಆನಂತರ ತಮ್ಮ ಚಳಿಗಾಲದ ಶಿಬಿರಕ್ಕೆ ನೆಲೆ ಮಾಡಿಕೊಳ್ಳುವರು. ಓಕೆ, ಇಲ್ಲಿದ್ದಾರೆ ನೋಡಿ, ಸ್ಕಾಟ್, ಅಮುಂಡ್ಸನ್, ಇವ್ರ ಬಗ್ಗೆ ಇಲ್ಲಿ ಮುಂದೆ ಬರಬಹುದು. ಅಂಟಾರ್ಟಿಕಾ ಖಂಡದ ಸಮಗ್ರ ಪರಿಶೋಧನೆ 20ನೇ ಶತಮಾನದ ಆರಂಭದಲ್ಲಿ ಪ್ರಾರಂಭಗೊಂಡಿತು. 1909ರಲ್ಲಿ ಇಂಗ್ಲೆಂಡಿನ ಶಾಕಲ್ಫನ್ ದಕ್ಷಿಣದ ಕಾಂತಧ್ರುವವನ್ನು ಕಂಡುಹಿಡಿತಾರೆ. ಶಾಕಲ್ಫನ್ ಇವರು ದಕ್ಷಿಣದ ಕಾಂತಧ್ರುವವನ್ನು ಕಂಡುಹಿಡಿತಾರೆ. ಎಷ್ಟರಲ್ಲಿ ಅಂತ ಕೇಳಿದಾಗ 1909ರಲ್ಲಿ ನೋಡಿ. ನಾರ್ವೆಯ ರೋಲ್ಡ್ ಅಮುಂಡರ್ಸನ್ ಇವರು 1911ರಲ್ಲಿ ಈ ದಕ್ಷಿಣ ಧ್ರುವವನ್ನು ತಲುಪ್ತಾರೆ. 1912ರಲ್ಲಿ ರಾಬರ್ಟ್ ಫಾಲ್ಕನ್ ಸ್ಕಾಟನ್ನು ಸಹ ಅದೇ ಧ್ರುವವನ್ನು ತಲುಪಿ ಹಿಂದಿರುಗುವಾಗ ಕಾಲವಶನಾಗ್ತಾನೆ. ಅವನ ದಿನಚರಿಯಲ್ಲಿ ದೊರೆತ ಮಾಹಿತಿಗಳು ಮುಂದಿನ ವೈಜ್ಞಾನಿಕ ಅನ್ವೇಷಣೆಗೆ ಹೆಚ್ಚು ನೆರವಾಗ್ತವೆ. ಅಮೆರಿಕದ ನೌಕಾಪಡೆಯ ಅಡ್ಮಿರಲ್ ರಿಚರ್ಡ್ ಬೈರ್ಡ್ ಈ ಖಂಡದ ಪರಿಶೋಧನೆಗಾಗಿ ವಿಮಾನದ ಮೂಲಕ ಮೊದಲಿಗೆ 1929ರಲ್ಲಿ ತಲುಪ್ತಾರೆ ನೋಡಿ. ವಿಮಾನದ ಮೂಲಕ ಈ ಖಂಡವನ್ನು ಮೊದಲಿಗೆ ತಲುಪ್ತಾರೆ ಇವರು. ತರುವಾಯ ಈ ಖಂಡದ ಅಧ್ಯಯನಕ್ಕೆ ಅನೇಕ ದೇಶಗಳು ಮುಂದಾಗ್ತವೆ. ಓಕೆ, ಅಂಟಾರ್ಟಿಕಾ ಒಪ್ಪಂದ. ಇದು ಅಂಟಾರ್ಟಿಕಾವನ್ನು ಕೇವಲ ವೈಜ್ಞಾನಿಕ ಸಂಶೋಧನೆಗಾಗಿ ಒಂದು ಸ್ಥಳವಾಗಿ ಇರಿಸಿಕೊಳ್ಳಲು ದೇಶಗಳ ನಡುವಿನ ಒಪ್ಪಂದವಾಗಿದೆ. ಆದ್ದರಿಂದ ಇದನ್ನು ನಂತರ ವಿಜ್ಞಾನದ ಖಂಡ ಎಂದು ಕರೆಯಲಾಯಿತು. ಯಾಕಂದರೆ ಇದು ಕೇವಲ ಸಂಶೋಧನೆಗೋಸ್ಕರ ಮಾತ್ರ ಈ ಖಂಡವನ್ನು ಬಳಸಲಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ವಿಜ್ಞಾನದ ಖಂಡ ಅಂತ ಕರೀತಾರೆ. ಒಪ್ಪಂದವನ್ನು ವಾಷಿಂಗ್ಟನ್ ಡಿಸಿಯಲ್ಲಿ ಡಿಸೆಂಬರ್ 1, 1959ರಂದು 12 ರಾಷ್ಟ್ರಗಳು ಇದಕ್ಕೆ ಸಹಿ ಹಾಕ್ತವೆ ಮತ್ತು ಇದನ್ನು ಜೂನ್ 23, 1961ರಂದು ಜಾರಿಗೊಳಿಸಲಾಗುತ್ತೆ.
ವಾಷಿಂಗ್ಟನ್ ಡಿಸಿಯಲ್ಲಿ ಡಿಸೆಂಬರ್ 1, 1959ರಂದು 12 ರಾಷ್ಟ್ರಗಳು ಸೇರಿಕೊಂಡು ಈ ಒಪ್ಪಂದಕ್ಕೆ ಸಹಿ ಹಾಕುತ್ತವೆ. ಇದು ಜಾರಿಗೆ ಬಂದಿದ್ದು ಜೂನ್ 21, 1961ರಲ್ಲಿ ನೋಡಿ. ಈ ಒಪ್ಪಂದವು 60 ಡಿಗ್ರಿ ಅಕ್ಷಾಂಶದ ದಕ್ಷಿಣ ಪ್ರದೇಶಕ್ಕೆ ಅನ್ವಯಿಸುತ್ತದೆ. ಸದಸ್ಯ ರಾಷ್ಟ್ರಗಳು ಯಾವಂತ ಕೇಳಿದಾಗ ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬೆಲ್ಜಿಯಂ, ಚಿಲಿ, ಫ್ರಾನ್ಸ್, ಜಪಾನ್, ನ್ಯೂಜಿಲೆಂಡ್, ನಾರ್ವೆ, ದಕ್ಷಿಣ ಆಫ್ರಿಕಾ, ರಷ್ಯಾ, ಇಂಗ್ಲೆಂಡ್ ಮತ್ತು ಅಮೆರಿಕ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. ನೋಡಿ, ತುಂಬ ಇಂಪಾರ್ಟೆಂಟ್ ನೋಡಿ. ಸದಸ್ಯ ರಾಷ್ಟ್ರಗಳು ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬೆಲ್ಜಿಯಂ, ಚಿಲಿ, ಫ್ರಾನ್ಸ್, ಜಪಾನ್, ನ್ಯೂಜಿಲೆಂಡ್, ನಾರ್ವೆ, ದಕ್ಷಿಣ ಆಫ್ರಿಕಾ, ರಷ್ಯಾ, ಇಂಗ್ಲೆಂಡ್ ಮತ್ತು ಅಮೆರಿಕ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿದೆ ನೋಡಿ, ಆಧುನಿಕ ಸಂಶೋಧನಾ ಕೇಂದ್ರಗಳು. ಈ ರೀತಿಯಾಗಿ ಕೇಂದ್ರಗಳನ್ನು ಮಾಡಿಕೊಂಡು ಅಲ್ಲಿ ಅಂಟಾರ್ಟಿಕಾ ಖಂಡದಲ್ಲಿ ಸಂಶೋಧನೆಗಳನ್ನು ಮಾಡ್ತಾರೆ. ಓಕೆ, ಒಪ್ಪಂದದ ಉದ್ದೇಶಗಳು. ಈ ಒಪ್ಪಂದದ ಪ್ರಕಾರ ಈ ಖಂಡವು ವೈಜ್ಞಾನಿಕ ಸಂಶೋಧನೆಗಷ್ಟೇ ಮೀಸಲಾಗಿದೆ. ಅಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪರೀಕ್ಷಿಸುವಂತಿಲ್ಲ. ಯಾವುದೇ ರೀತಿಯಾದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪರೀಕ್ಷೆ ಮಾಡೋ ಹಾಗಿಲ್ಲ. ಅಂಟಾರ್ಟಿಕಾ ಖಂಡದಲ್ಲಿ ಯಾವ ದೇಶವು ನೆಲ ಜಲದ ಮೇಲೆ ಸ್ವಾಮ್ಯವನ್ನು ಹೊಂದುವಂತಿಲ್ಲ. ಅಲ್ಲಿನ ಪರಿಸರವನ್ನು ಮಾಲಿನ್ಯಗೊಳಿಸುವಂತಿಲ್ಲ. ಈ ಖಂಡದ ಸಂಶೋಧನೆಗೆ ಬರುವವರು ಯಾವುದೇ ಹೊರ ಜೀವಿ ಪ್ರಭೇದವನ್ನು ತರುವಂತಿಲ್ಲ. ಅಲ್ಲದೆ ತಿಮಿಂಗಿಲಗಳ ಬೇಟೆಗೆ ನಿಷೇಧವಿದೆ. ಅಂದರೆ ತಿಮಿಂಗಿಲಗಳ ಬೇಟೆ ನಿರಂತರವಾಗಿ ಮಾಡ್ತಾ ಇರೋದ್ರಿಂದ ಅವುಗಳ ಸಂತತಿ ನಾಶ ಆಗ್ತಾ ಇದೆಯಲ್ಲ, ಸೊ ಹಾಗಾಗಿ ಅಂತಹ ತಿಮಿಂಗಿಲಗಳ ಬೇಟೆಗೆ ಇಲ್ಲಿ ನಿಷೇಧ ಮಾಡಲಾಗಿದೆ. ವೈಜ್ಞಾನಿಕ ಮಾಹಿತಿಗಳ ಮುಕ್ತ ವಿನಿಮಯಕ್ಕೆ ಅವಕಾಶವಿದೆ. ಇಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಬೇಕು. ಒಟ್ಟಾರೆ ಈ ಖಂಡವು ಶಾಂತಿಯ ಉದ್ದೇಶಗಳಿಗಾಗಿ ಮಾತ್ರ ಮೀಸಲು ಅನ್ನೋದು ಈ ಒಪ್ಪಂದದ ಉದ್ದೇಶ ಆಗಿದೆ. ಓಕೆ, ಪ್ರಪಂಚದ ಶೇಕಡಾ 90ರಷ್ಟು ಭಾಗದ ಸಿಹಿನೀರು ಅಂಟಾರ್ಟಿಕಾ ಖಂಡದಲ್ಲಿ ಮಂಜುಗಡ್ಡೆಯ ರೂಪದಲ್ಲಿದೆ. ನೋಡಿ, ಎಷ್ಟೋ ದೇಶಗಳಲ್ಲಿ ನೀರಿಗೆ ಪರದಾಡ್ತಾ ಇದ್ದಾರೆ, ಬಟ್ 90% ಸಿಹಿ ನೀರು ಈ ಅಂಟಾರ್ಟಿಕಾ ಖಂಡದಲ್ಲಿ ಮಂಜುಗಡ್ಡೆ ರೂಪದಲ್ಲಿ ಇದೆ. ಓಕೆ, ಪ್ರಮುಖ ಸಂಶೋಧನಾ ಕೇಂದ್ರಗಳು. ಈ ಅಂಟಾರ್ಟಿಕಾ ಖಂಡದಲ್ಲಿ ಸಂಶೋಧನೆ ಮಾಡೋಕ್ಕೋಸ್ಕರ ಕೆಲವೊಂದಿಷ್ಟು ಸಂಶೋಧನಾ ಕೇಂದ್ರಗಳನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿದೆ. ಅವುಗಳು ಯಾವಂತ ನೋಡೋಣ. ಹಲವು ದೃಷ್ಟಿಯಿಂದ ಅಂಟಾರ್ಟಿಕಾ ಖಂಡವು ಜಾಗತಿಕ ಸಂಶೋಧನೆಗಾಗಿ ಮೀಸಲಾಗಿದ್ದು ವೈಜ್ಞಾನಿಕವಾದ ಆಸಕ್ತಿಯನ್ನು ಹುಟ್ಟಿಸುತ್ತದೆ. ಈ ಖಂಡದ ಉಗಮ ಮತ್ತು ಭೂರಚನೆ, ವಾಯುಗುಣದ ಪರಿಸ್ಥಿತಿ, ಜೀವಿ ಪರಿಸರ ವ್ಯವಸ್ಥೆ, ಜೈವಿಕ ವೈವಿಧ್ಯತೆ ಮತ್ತು ಸಂರಕ್ಷಣೆ, ಅಲ್ಲಿನ ಪರಿಸರ ಮಾಲಿನ್ಯ ಮತ್ತು ಪರಿಹಾರ, ತ್ಯಾಜ್ಯ ಪದಾರ್ಥಗಳ ವಿಲೇವಾರಿ ಮತ್ತು ನಿರ್ವಹಣೆ, ತೈಲ ಸೋರಿಕೆಯಿಂದಾಗುವ ಅವಘಡ ಮತ್ತು ಆ ಬಗ್ಗೆ ತೆಗೆದುಕೊಳ್ಳಬೇಕಾದ ಕಟ್ಟುನಿಟ್ಟಿನ ಕ್ರಮ ಮೊದಲಾದವುಗಳು ಈ ಸಂಶೋಧನಾ ವಿಷಯಗಳಾಗಿದ್ದಾವೆ. ನೋಡಿ, ಇಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆ ಅಥವಾ ಯಾವ ಸಂಶೋಧನೆಗಳು ನಡೀತವೆ ಅಂತ ಕೇಳಿದಾಗ ಈ ಖಂಡ ಯಾವ ರೀತಿಯಾಗಿ ಉಗಮ ಆಯಿತು, ಇದರ ಭೂರಚನೆ, ಆಮೇಲೆ ಈ ವಾಯುಗುಣ ಪರಿಸ್ಥಿತಿ ಬಗ್ಗೆ ತಿಳಿಯೋದಕ್ಕೋಸ್ಕರ, ಆಮೇಲೆ ಜೀವಿ ಪರಿಸರ ವ್ಯವಸ್ಥೆಯನ್ನು ತಿಳಿಯೋಕೆ, ಈ ಜೈವಿಕ ವೈವಿಧ್ಯತೆ ಮತ್ತು ಅದನ್ನು ಸಂರಕ್ಷಣೆ ಮಾಡೋದು, ಅಲ್ಲಿನ ಪರಿಸರ ಮಾಲಿನ್ಯ ಮತ್ತು ಅವುಗಳಿಗೆ ಪರಿಹಾರ ಕಂಡುಹಿಡ್ಕೊಳ್ಳೋದು, ಈ ತ್ಯಾಜ್ಯ ಪದಾರ್ಥಗಳ ವಿಲೇವಾರಿ ಮತ್ತು ಅವುಗಳ ನಿರ್ವಹಣೆ, ತೈಲ ಸೋರಿಕೆಯಿಂದಾಗುವ ಅವಘಡ ಮತ್ತು ಆ ಬಗ್ಗೆ ತೆಗೆದುಕೊಳ್ಳಬೇಕಾದ ಕಟ್ಟುನಿಟ್ಟಿನ ಕ್ರಮ ಮೊದಲಾದವುಗಳ ಬಗ್ಗೆ ಇಲ್ಲಿ ಸಂಶೋಧನೆಯನ್ನು ಮಾಡಲಾಗುತ್ತೆ. ಈ ಬಗ್ಗೆ ಸಂಶೋಧನೆ ಮಾಡಲು ಪ್ರಪಂಚದ 30ಕ್ಕಿಂತ ಹೆಚ್ಚಿನ ರಾಷ್ಟ್ರಗಳು ತಮ್ಮ ಸಂಶೋಧನಾ ಕೇಂದ್ರಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾವೆ. ಓಕೆ, ನೆಕ್ಸ್ಟ್ ನೋಡೋಣ. ನೋಡಿ, ಅಂಟಾರ್ಟಿಕಾ ಖಂಡದಲ್ಲಿ ಎಷ್ಟು ದೇಶಗಳು ಸಂಶೋಧನಾ ಕೇಂದ್ರಗಳು ಸ್ಥಾಪನೆ ಮಾಡಿದ್ದಾವೆ ಅಂತ ಕೇಳಿದಾಗ 30ಕ್ಕಿಂತ ಹೆಚ್ಚಿನ ರಾಷ್ಟ್ರಗಳು ಅಲ್ಲಿ ತಮ್ಮ ಸಂಶೋಧನಾ ಕೇಂದ್ರಗಳು ಹೊಂದಿದ್ದಾವೆ. ಅವುಗಳಲ್ಲಿ ನಮ್ಮ ಭಾರತವು ಕೂಡ ಒಂದಾಗಿದೆ. ಭಾರತವು ಸಹ ತನ್ನ ಸಂಶೋಧನಾ ಕೇಂದ್ರವನ್ನು ಈ ಖಂಡದಲ್ಲಿ ಸ್ಥಾಪಿಸಿದೆ. ಮೊಟ್ಟ ಮೊದಲಿಗೆ 1981ರ ಡಿಸೆಂಬರ್ 6ರಂದು ಎಸ್.ಜೆಡ್ ಕಾಸಿಮ್ರ ನೇತೃತ್ವದಲ್ಲಿ ವಿಜ್ಞಾನಿಗಳ ತಂಡವು ಗೋವಾದಿಂದ ಪ್ರಯಾಣವನ್ನು ಆರಂಭ ಮಾಡ್ತಾರೆ. ಈ ತಂಡವನ್ನು ಒಯ್ದ ಪೋಲಾರ್ ಸರ್ಕಲ್ ನೌಕೆಯು
1982 ಜನವರಿ 9ರಂದು ಅಂಟಾರ್ಟಿಕಾ ಖಂಡವನ್ನು ತಲುಪುತ್ತೆ. ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರದ ಹೆಸರು ದಕ್ಷಿಣ ಗಂಗೋತ್ರಿ. ಇದು ನಿರ್ಮಾಣಗೊಂಡದ್ದು 1983ರಲ್ಲಿ ಮತ್ತು ಈ ಹೆಸರನ್ನು ಕೊಟ್ಟದ್ದು 1989ರಲ್ಲಿ. ಈಗ ಇದು ಮಾನವರಹಿತವಾಗಿದ್ದು ದಾಸ್ತಾನಿಗಷ್ಟೇ ಬಳಕೆಯಾಗ್ತಾ ಇದೆ. ನೋಡಿ, ನಮ್ಮ ಭಾರತೀಯ ವಿಜ್ಞಾನಿಗಳು ಪ್ರಯಾಣ ಆರಂಭ ಮಾಡಿದ್ದು 1981 ಡಿಸೆಂಬರ್ 6ರಂದು ಗೋವಾದಿಂದ ಪ್ರಯಾಣವನ್ನು ಆರಂಭ ಮಾಡ್ತಾರೆ. 1982 ಡಿಸೆಂಬರ್ 9ರಂದು ಅಂಟಾರ್ಟಿಕಾವನ್ನು ತಲುಪ್ತಾರೆ. ಇವರನ್ನ ತಗೊಂಡು ಹೋಗಿದ್ದ ನೌಕೆ ಯಾವುದು ಅಂತ ಕೇಳಿದಾಗ ಪೋಲಾರ್ ಸರ್ಕಲ್ ನೌಕೆ ನೋಡಿ. ಹಾಗೆ ನಮ್ಮ ಭಾರತೀಯ ತಂಡ ಈ ಅಂಟಾರ್ಟಿಕಾ ಖಂಡದಲ್ಲಿ ಸಂಶೋಧನಾ ಕೇಂದ್ರ ಸ್ಥಾಪಿಸಿದ್ದು ಯಾವುದು, ಅದರ ಹೆಸರೇನು ಅಂತ ಕೇಳಿದಾಗ ದಕ್ಷಿಣ ಗಂಗೋತ್ರಿ ನೋಡಿ. ಇದು ನಿರ್ಮಾಣವಾಗಿದ್ದು 1983ರಲ್ಲಿ. ಬಟ್ ದಕ್ಷಿಣ ಗಂಗೋತ್ರಿ ಅನ್ನೋ ಹೆಸರನ್ನು ಕೊಟ್ಟಿದ್ದು 1989ರಲ್ಲಿ. ಇದು ಹಿಂದೆ ಎಕ್ಸಾಮಲ್ಲಿ ಕೇಳಿದ್ದಾರೆ, ಸಾಕಷ್ಟು ಸಾರಿ ಕೇಳಿದ್ದಾರೆ. ಈ ಎಲ್ಲ ಏನು ಇಸ್ವಿಗಳು ಹೇಳಿದ್ದೀನಲ್ಲ, ಈ ಎಲ್ಲ ಇಸ್ವಿಗಳು ತುಂಬಾ ಇಂಪಾರ್ಟೆಂಟು. ಈಗ ಈ ದಕ್ಷಿಣ ಗಂಗೋತ್ರಿ ಮಾನವರಹಿತವಾಗಿದ್ದು ದಾಸ್ತಾನಿಗಷ್ಟೇ ಬಳಕೆಯಾಗ್ತಾ ಇದೆ. ಓಕೆ, ಇಲ್ಲಿದೆ ನೋಡಿ. ಮೈತ್ರಿ ಭಾರತದ ಸಂಶೋಧನಾ ಕೇಂದ್ರ. ದಕ್ಷಿಣ ಗಂಗೋತ್ರಿನೂ ಹೌದು, ಈ ಮೈತ್ರಿ ಅನ್ನೋದು ಇನ್ನೊಂದು ಸಂಶೋಧನಾ ಕೇಂದ್ರ ಆಗಿದೆ. ಇದು ನಮ್ಮ ಭಾರತದ್ದು. ಓಕೆ, ನೆಕ್ಸ್ಟ್ ನೋಡೋಣ. ಇನ್ನೂ ಒಂದು ಇದೆ ಭಾರತಿ. ಭಾರತದ ಮತ್ತೊಂದು ಸಂಶೋಧನಾ ಕೇಂದ್ರ ಇದಾಗಿದೆ, ಭಾರತಿ. ಓಕೆ, ದಕ್ಷಿಣ ಗಂಗೋತ್ರಿ ಮೊದಲ ಯಾನದ ಯಶಸ್ಸಿನ ನಂತರ ಈವರೆಗೆ ಸುಮಾರು 50 ಬಾರಿ ಭಾರತದ ಸಂಶೋಧನಾ ತಂಡಗಳು ಅಂಟಾರ್ಟಿಕಾ ಖಂಡಕ್ಕೆ ಹೋಗಿ ಬಂದಿದ್ದಾವೆ. ಮೈತ್ರಿ ಇದು ಎರಡನೇ ಸಂಶೋಧನಾ ಕೇಂದ್ರ ಆಗಿದೆ. ಇದು ಸಿರ್ಮಾಚರ್ ಓಯಸಿಸ್ ಮೇಲೆ ನಿರ್ಮಾಣಗೊಂಡಿದೆ. ಇದು ತುಂಬ ಇಂಪಾರ್ಟೆಂಟ್ ನೋಡಿ. ಸಿರ್ಮಾಚರ್ ಓಯಸಿಸ್ ಮೇಲೆ ಮೈತ್ರಿ ಅನ್ನೋ ಸಂಶೋಧನಾ ಕೇಂದ್ರ, ನಮ್ಮ ಭಾರತೀಯ ಸಂಶೋಧನಾ ಕೇಂದ್ರ ಇದು. ಈ ಸಿರ್ಮಾಚರ್ ಓಯಸಿಸ್ ಮೇಲೆ ನಿರ್ಮಾಣಗೊಂಡಿದೆ. ಎಷ್ಟರಲ್ಲಿ ಅಂತ ಕೇಳಿದಾಗ 1988-89ರಲ್ಲಿ ನಿರ್ಮಾಣ ಆಗಿದೆ. ಇದು ಭಾರತದ ಎರಡನೇ ಸಂಶೋಧನಾ ಕೇಂದ್ರ ಆಗಿದೆ. ಇದು ಸರ್ವ ಋತು ಕೇಂದ್ರ ಮತ್ತು 26 ಮಂದಿ ಒಟ್ಟಿಗೆ ಇರಲು ಅನುಕೂಲ ಇದೆ. ಇಲ್ಲಿಂದ 255 ಮೀಟರ್ ದೂರದಲ್ಲಿ ಸಿಹಿ ನೀರಿನ ಪೂರೈಕೆಗಾಗಿ ಪ್ರಿಯದರ್ಶಿನಿ ಎಂಬ ಸರೋವರವನ್ನು ಭಾರತ ನಿರ್ಮಾಣ ಮಾಡಿದೆ. ಅಂದ್ರೆ ಈ ಸಂಶೋಧನಾ ಕೇಂದ್ರದಲ್ಲಿ ಇರ್ತಕ್ಕಂಥ ಸಂಶೋಧನಾ ಮಾಡ್ತಕ್ಕಂಥ ವಿಜ್ಞಾನಿಗಳಿಗೆ ಸಿಹಿ ನೀರಿನ ಪೂರೈಕೆ ಆಗಬೇಕು ಅನ್ನೋಕ್ಕೋಸ್ಕರ ಪ್ರಿಯದರ್ಶಿನಿ ಅನ್ನೋ ಸರೋವರವನ್ನು ಭಾರತ ನಿರ್ಮಿಸಿದೆ. ಈ 255 ಮೀಟರ್ ದೂರದಲ್ಲಿದೆ. ಇದು ಈ ಮೈತ್ರಿ ಎಂಬ ಸಂಶೋಧನಾ ಕೇಂದ್ರದಿಂದ 255 ಮೀಟರ್ ದೂರದಲ್ಲಿದೆ. ಮೈತ್ರಿ ಕೇಂದ್ರದಲ್ಲಿ ಭೂವಿಜ್ಞಾನ, ಭೂಗೋಳಶಾಸ್ತ್ರ ಮತ್ತು ಔಷಧಿಗಳ ಬಗ್ಗೆ ಸಂಶೋಧನೆ ನಡೀತವೆ. ಭಾರತಿ ಎಂಬ ಮತ್ತೊಂದು ಸಂಶೋಧನಾ ಕೇಂದ್ರವನ್ನು ಅಂಟಾರ್ಟಿಕಾದಲ್ಲಿ ಸ್ಥಾಪಿಸಲು ಭಾರತವು ಯೋಚಿಸಿದೆ. ಇದು ವಿಶೇಷವಾಗಿ ಸಾಗರಾಧ್ಯಯನ ಶೋಧನೆ ಉದ್ದೇಶವುಳ್ಳದ್ದು. ಅಗತ್ಯವಾದ ಸರ್ವೆ ಕಾರ್ಯವು ಈಗಾಗಲೇ ಮುಗಿದಿದೆ. ಅಂದರೆ ಈ ಭಾರತೀಯ ಸಂಶೋಧನಾ ಕೇಂದ್ರ ನಿರ್ಮಾಣ ಮಾಡೋದಕ್ಕೆ ಅಗತ್ಯವಾದ ಸರ್ವೆ ಏನು ಮಾಡಬೇಕಲ್ಲ, ಆ ಎಲ್ಲ ಸರ್ವೆ ಕಾರ್ಯ ಮುಗಿದಿದೆ ಅಂತ ಕೊಟ್ಟಿದ್ದಾರೆ. ಈ ಭಾರತೀಯ ಸಂಶೋಧನಾ ಕೇಂದ್ರ ಇದು ಸಾಗರಾಧ್ಯಯನ ಸಂಶೋಧನೆಗಾಗಿ ಮಾಡ್ತಾ ಇದ್ದಾರೆ. ಓಕೆ, ಮೈತ್ರಿ ಅನ್ನೋದು ಇದು ಭೂವಿಜ್ಞಾನ, ಭೂಗೋಳಶಾಸ್ತ್ರ ಮತ್ತು ಔಷಧಿಗಳ ಬಗ್ಗೆ ಸಂಶೋಧನೆಯನ್ನು ಮಾಡುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಹೊಸ ಪದಗಳು. ಈ ಪಾಠದಲ್ಲಿ ಬಳಸಿರ್ತಕ್ಕಂಥ ಹೊಸ ಪದಗಳು: ಶ್ವೇತಖಂಡ, ಶೀತಲಖಂಡ, ವಿನ್ಸನ್ ಮ್ಯಾಸಿಫ್ ಇದು ಒಂದು ಪರ್ವತದ ಹೆಸರು. ಹಾಗೆ ವಿನ್ಸನ್ ಮ್ಯಾಸಿಫ್ ಈ ಖಂಡವನ್ನು ಕಂಡುಹಿಡಿದಿದ್ದಾರೆ. ಅಲ್ಲಿ ಒಂದು ಪರ್ವತಕ್ಕೆ ಅವರ ಹೆಸರಿಟ್ಟಿದ್ದಾರೆ. ಎರೆಬಸ್ ಇದು ಜಾಗೃತ ಜ್ವಾಲಾಮುಖಿ ಆಗಿದೆ. ಹಾವಸೆ ಪೆಂಗ್ವಿನ್ ಅಲ್ಲಿ ವಾಸ ಮಾಡ್ತವೆ ಈ ಅಂಟಾರ್ಟಿಕಾ ಖಂಡದಲ್ಲಿ. ತಿಮಿಂಗಲ, ಶೀಲ, ಸಿಗಡಿ, ಅದಿಲೆ, ಚಿನ್ಸ್ಟ್ರಾಫ್, ಕ್ರೀಲ್ ಮೀನುಗಳು. ದಕ್ಷಿಣ ಗಂಗೋತ್ರಿ ಇದು ನಮ್ಮ ಭಾರತದ ಸಂಶೋಧನಾ ಕೇಂದ್ರ ಆಗಿದೆ. ಮೈತ್ರಿ ಕೂಡ ನಮ್ಮ ಭಾರತದ ಸಂಶೋಧನಾ ಕೇಂದ್ರ. ಇದು ಭೂವಿಜ್ಞಾನ, ಭೂಗೋಳಶಾಸ್ತ್ರ ಮತ್ತು ಔಷಧಿಗಳ ಅಧ್ಯಯನವನ್ನು ಮಾಡುತ್ತೆ. ಇನ್ನೊಂದು ಭಾರತಿ, ಇದು ಸಾಗರ ಅಧ್ಯಯನವನ್ನು ಮಾಡುತ್ತೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಅಂಟಾರ್ಟಿಕಾ ಖಂಡಕ್ಕೆ ಇರುವ ಸಮೀಪದ ಭೂಭಾಗ ಯಾವುದು ಅಂತ ಕೇಳಿದ್ದಾರೆ. ದಕ್ಷಿಣ ಅಮೆರಿಕಾದ ದಕ್ಷಿಣದ ತುದಿಯಾದ ಕೇಪ್ ಆಫ್ ಹಾರ್ನ್ ನೋಡಿ.
ಕೇಪ್ ಆಫ್ ಹಾರ್ನ್ ಅಥವಾ ಕೇಪ್ ಹಾರ್ನ್ ನೋಡಿ. ಅಂಟಾರ್ಟಿಕಾ ಖಂಡವನ್ನು ಸಂಶೋಧಿಸಿದವರು ಚಾರ್ಲ್ಸ್ ವಿಲ್ಸ್. ದಕ್ಷಿಣ ಕಾಂತಧ್ರುವ ಕಂಡುಹಿಡಿದವನು ಶಾಕಲ್ಪನ್. ಅಂಟಾರ್ಟಿಕಾದಲ್ಲಿ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನಾ ಕೇಂದ್ರ ಯಾವುದು ಅಂತ ಕೇಳಿದಾಗ ದಕ್ಷಿಣ ಗಂಗೋತ್ರಿ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಯಾರೆಲ್ಲ ಈ ಕ್ಲಾಸ್ನ ನೋಡ್ತಾ ಇದ್ದೀರೋ ನಿಮಗೆ ಈ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇಷ್ಟೊತ್ತು ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.